ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ. ಅಣಗಿದ್ದು ಬೇಸಗೆಯೊಳ್ ಎದ್ದು ಮಳೆ ಕರೆದಂದು ಗುಣಿಯೆನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ. 744ನೇ ಕಗ್ಗ ಇದು. ತುಂಬ ಸುಂದರವಾದ ಕಗ್ಗ, ನನಗೆ ಮನಸ್ಸಿಗೆ ತುಂಬ ಆಪ್ತವಾದಂತಹ ಕಗ್ಗಗಳಲ್ಲಿ ಒಂದು. ಅಣಗಿದ್ದು ಬೇಸಿಗೆಯೊಳ್, ಬೇಸಿಗೆಯಲ್ಲಿ ಎಲ್ಲೋ ಬಚ್ಚಿಟ್ಕೊಂಡಿದ್ದು, ಎದ್ದು ಮಳೆ ಕರೆದಂದು ಮೊದಲನೇ ಮಳೆ ಬಿದ್ದ ತಕ್ಷಣ ಗುಣಿಯೆನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು, ಎಲ್ಲಿ ಇಂಥ ಕಡೆ ಅಂತ ಇಲ್ಲ, ಎಲ್ಲಿಂದ್ರೆ ಅಲ್ಲಿ ಬೆಳ್ಕೊಂಡು ಉಣಿಸ ನೀವನು ದನಕ್ಕೆ, ಪ್ರಾಣಿ ಪಶುಗಳಿಗೆ ಆಹಾರ ಕೊಡುತ್ತೆ, ತಣಿವ ನೀವನು ಜಗಕ್ಕೆ, ಇಡೀ ಜಗತ್ತನ್ನು ತಂಪು ಮಾಡುತ್ತೆ. ಗುಣಶಾಲಿ ಯಾರಪ್ಪ ಅದು ಅಂದರೆ ತೃಣಸಾಧು. ತೃಣ ಅಂದರೆ ಹುಲ್ಲು. ಹುಲ್ಲು ಅಂತಕ್ಕಂತಹ ಈ ಸಾಧು, ಈ ಮಹಿಮಾ ಮಳೆ ಬಿದ್ದ ತಕ್ಷಣ ಬೆಳೆದು ಎಲ್ಲಿಂದರೆ ಅಲ್ಲಿ ಹರಡಿಕೊಂಡು ದನಗಳಿಗೆ ಆಹಾರ ಕೊಡ್ತಾನೆ, ಜಗತ್ತನ್ನು ಟೆಂಪ್ರೇಚರ್ ಡೌನ್ ಮಾಡ್ತಾನೆ, ಎಲ್ಲರಿಗೂ ಸಹಾಯ ಮಾಡ್ತಾನೆ ಈ ತೃಣಸಾಧು ಅಂತ. ಇದನ್ನು ಎರಡು ಅರ್ಥಗಳು ನನಗೆ ಗೋಚರಿಸುತ್ತೆ. ಮೊದಲನೇದು, ನಾವು ಸಹಾಯ ಮಾಡಬಹುದಾಗಿರುವ ಪರಿ, ಚಿಕ್ಕ ಚಿಕ್ಕ ಸಹಾಯಗಳು, ಚಿಕ್ಕ ಚಿಕ್ಕ ಅನುಕೂಲಗಳು ಇನ್ನೊಬ್ಬರಿಗೆ ಮಾಡೋದು, ಅದು ಅವರ ಮಟ್ಟಿಗೆ ದೊಡ್ಡ ದೊಡ್ಡ ಡಿಫ್ರೆನ್ಸ್ನ ತರಬಹುದು. ನೇಮಿಚಂದ್ರ ಒಂದು ಕಡೆ ಬರೀತಾರೆ, ಗಿಫ್ಟ್ ಕೊಡೋದು ಏನನ್ನ ಅಂತ ನನಗೆ ಯೋಚನೆ ಮಾಡಿದಾಗೆಲ್ಲ, ಅವರು ಯಾವಾಗಲೋ ಒಂದು ಸಲ ಯಾವುದೋ ಹಬ್ಬ ಇತ್ತು, ಬಟ್ ಅವ್ರಿಗೇನೋ ತುಂಬ ಬರೆದು ಮುಗಿಸ್ಬೇಕಾದಿತ್ತು, ಆಫೀಸಿನ ಕೆಲಸ ಇತ್ತು, ಎಲ್ಲ ಇತ್ತು. ಅವರ ಸ್ನೇಹಿತರೊಬ್ಬರು ಹಬ್ಬಕ್ಕೆ ಅಂತ ಒಂದು 10 ಒಬ್ಬಟ್ಟು ಕಳಿಸಿದ್ರಂತೆ ಅವ್ರ ಮನೆಗೆ. ಆದ ತಕ್ಷಣ ಅವರಿಗೆ ಅದಕ್ಕಿಂತ ಒಳ್ಳೆ ಗಿಫ್ಟ್ ಏನಿರುತ್ತೆ, ನೆಮ್ಮದಿ ಆಗೋಯ್ತು. ಆ ಚಿಕ್ಕ ಚಿಕ್ಕ ಗೆಸ್ಚರ್ಸ್ ಇರುತ್ತಲ್ಲ. ಮೊನ್ನೆ ನಾನೊಂದು ಸೀರಿಯಲ್ದು ಆಡಿಷನ್ನಿಗೆ ಹೋಗಬೇಕಿತ್ತು. ನಾನು ಶಿವಮೊಗ್ಗದಲ್ಲಿದ್ದೆ. ಶಿವಮೊಗ್ಗದಿಂದ ಸೀದಾ ಬೆಂಗಳೂರಿಗೆ ಬರಬೇಕಾಗಿತ್ತು. ಕಾಸ್ಟ್ಯೂಮ್ ಎಲ್ಲ ತೊಗೊಂಡು ಹೋಗಬೇಕಿತ್ತು. ಅದಕ್ಕೆ ಏನು ನನ್ನ ಹತ್ರ ಏನೂ ಇರಲಿಲ್ಲ. ಸೊ ನನ್ನ ಗೆಳತಿ ಲಕ್ಷ್ಮೀ ಸಿದ್ದಯ್ಯ ಅಂತ, ಆಕೆನೂ ಪ್ರಖ್ಯಾತ ನಟಿ, ಕಿರುತೆರೆಯ ನಟಿ ಆಕೆ. ಅವಳಿಗೆ ಹೇಳಿದೆ, ನನಗೊಂದಿಷ್ಟು ಸೀರೆಗಳು ತೆಗೆದಿಟ್ಬಿಟ್ಟಿರು, ನಾನು ಹೋಗ್ತಾ ಪಿಕ್ ಮಾಡ್ಕೊಂಡು ಹೋಗ್ತೀನಿ, ನನಗೆ ಬೇಕು ಅದು ಅಂತ. ಸರಿ ಅಂತ ಅಂದ್ಲು. ನಾ ಹೋಗ್ತಾ ದಾರೀಲಿ ಅವಳ ಮನೆಗೆ ಹೋಗಿ ಬ್ಯಾಗ್ ರೆಡಿ ಇತ್ತು, ಬ್ಯಾಗ್ ಎತ್ಕೊಂಡು ಹೊರಟ್ಬಿಟ್ಟೆ. ಲೇಟಾಗಿ ಹೋಗಿತ್ತು ನನಗೆ, ನಾನು ತಲುಪಿದ್ದೆ ಮಧ್ಯಾಹ್ನ ಆಗೋಗಿತ್ತು. ಬ್ಯಾಗ್ ತೆಗೆದ್ರೆ ನಾನು ಕೇಳಿದಷ್ಟು ಸೀರೆಗಳು, ಅದ್ರ ಜೊತೆಗೆ ಒಂದು 3-4 ಸೇಫ್ಟಿ ಪಿನ್ಗಳು ಅದಕ್ಕೆ ಚುಚ್ಚಿದ್ದಂಥದ್ದು, 2 ಟಿಫಿನ್ ಬಾಕ್ಸು, ಒಂದರಲ್ಲಿ ಕೇಕು, ಇನ್ನೊಂದರಲ್ಲಿ ಒಂದು ಪ್ಯಾಕೆಟ್ ಬಿಸ್ಕೆಟು. ಆ ಕೇಕ್ನ ಬಾಕ್ಸ್ ಒಳಗಡೆ ಟಿಶ್ಯೂ, ಅದರಲ್ಲಿ ಲವ್ ಯು ದಿ ಅಂತ ಬರೆದಿರೋಂಥ 2 ಟಿಶ್ಯೂಗಳು, ಇಷ್ಟು ಆ ಬ್ಯಾಗಲ್ಲಿತ್ತು. ಅವಳು ಯೋಚನೆ ಮಾಡಿದ್ಲು, ನಾನು ಬರೋದೇ ಮಧ್ಯಾಹ್ನ ಆಗುತ್ತೆ, ಮತ್ತೆ ಎಲ್ಲೋ ನಿಲ್ಲಿಸಿ ನಾನು ಊಟ ಮಾಡೋಕ್ಕೆ ಟೈಮ್ ಕೊಡೋದಿಲ್ಲ, ಯಾಕೆಂದರೆ ಅಲ್ಲಿ ತಲುಪೋದು ಲೇಟ್ ಆಗಿಬಿಡುತ್ತೆ ಅಂತ, ಹೊಟ್ಟೆ ಕಾದಿರುತ್ತೆ ಅಂತ. ಅವಳು ಸೀರೆ ತೆಗೆದಿಟ್ಟಿದ್ರಷ್ಟೇ ಸಾಕಿತ್ತು. ಈ ಚಿಕ್ಕ ಚಿಕ್ಕ ಗೆಸ್ಚರ್ಸ್ ಇದೆಯಲ್ಲ, ಒಂದು ಡಬ್ಬದಲ್ಲಿ ಏನೋ ತಿನ್ನೋದಕ್ಕೆ ಆಹಾರ, ಕೈ ಒರೆಸ್ಕೊಳ್ಳೋಕ್ಕೆ ಟಿಶ್ಯೂ, ಆ ಟಿಶ್ಯೂನ ತೆಗೆದ ತಕ್ಷಣ ನನ್ನ ಮುಖದಲ್ಲಿ ಸ್ಮೈಲ್ ಬಂತು. ಶಿ ಮೇಡ್ ಶ್ಯೂರ್ ನನ್ನ ಮಿಕ್ಕೆಲ್ಲ ನೀಡ್ಸು ಕಂಪ್ಲೀಟ್ ಆಗಬೇಕು ಅಂತ. ಈ ಚಿಕ್ಕ ಚಿಕ್ಕ ಉಡುಗೊರೆಗಳು ನಮಗೆ ಸಿಗುತ್ತಲ್ಲ, ಅದು ಇಡೀ ದಿನ ನಮ್ಮನ್ನು ಪ್ರಫುಲ್ಲಿತವಾಗಿ ಉಳಿಸುತ್ತವೆ. ಆದರೆ ಹೆಚ್ಚಿನ ಸಲ ನಮಗೆ ಯಾವಾಗಲೂ ದಕ್ಕೋದ್ರಿಂದ ನಮ್ಮವರ ಪ್ರೀತಿ ಅಂತಲೇ ಇಟ್ಕೊಳ್ಳಿ. ನಾವು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಅದಿದೆ ಅಂತ. ಅದನ್ನು ನಾವು ಗುರುತಿಸುವ, ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡುವ ಯಾವ ಶ್ರಮವನ್ನು ತಗೊಂಡಿರೋದಿಲ್ಲ. ಅದು ಈ ತೃಣಸಾಧು ಇಂಥ ಈ ಹುಲ್ಲು ಮಾಡುವಂತಹ ಇದನ್ನು ನಾವು ಹುಲ್ಲಿನ ಬಗ್ಗೆ ಯೋಚನೆನೂ ಮಾಡಿರೋದಿಲ್ಲ. ಅದು ಇದೆ, ಅದ್ರಲ್ಲಿ ಬೆಳ್ಕೊಂಡಿರುತ್ತೆ, ದನ ತಿನ್ನತ್ತೆ, ಏನೋ ಆಗುತ್ತೆ ಅಂತ. ಹಾಗೆ ಮಾಡಿದೆಯಲ್ಲ ಅದು ಅನ್ನೋ ಕೃತಜ್ಞತೆನ ನಾವು ಬೆಳೆಸ್ಕೋಬೇಕು ಅಂದರೆ ಫಸ್ಟ್ ಅದನ್ನು ನೋಡೋದನ್ನು ಕಲ್ತ್ಕೋಬೇಕು. ಇದು ಒಂದು ಅರ್ಥ ನನಗೆ ಕಾಣಿಸೋದಾದರೆ, ಇದು ನಾವು ಇನ್ನೊಬ್ಬರಿಗೆ ಗ್ರ್ಯಾಟಿಟ್ಯೂಡ್ ಕೊಡೋವಂತಹ ವಿಷಯ ಅಂತ ಅನ್ನೋದಾದರೆ. ಇನ್ನೊಂದು ವಿಷಯ ನನಗೆ ಅನಿಸೋದು ಅಂದರೆ, ಇದು ಒಂದು ವಿಷಯ ಆದರೆ, ಇನ್ನೊಂದು ಯಾವಾಗಲೂ ನಮಗೆಲ್ಲರಿಗೂ ಹೇಗೋ ಏನೋ ನಮಗೆ ಬೇಕಾದ ರಿಸೋರ್ಸಸ್ ದಕ್ಕಿಬಿಡುತ್ತೆ. ನಮಗೆ ಬೇಕಾದಂತಹ ಆಹಾರ, ನಮಗೆ ಬೇಕಾದಂತಹ, ಬರೀ ಆಹಾರ ಅಂತಲ್ಲ, ರಿಸೋರ್ಸಸ್ ಅಂತ ಇಟ್ಕೊಳ್ಬೋದು. ಅದು ನಮಗೆ ಹೇಗೋ ದಕ್ಕುತ್ತೆ. ನಾವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಇಕೋಸಿಸ್ಟಮ್ ಇರೋದೇ ಆ ಥರ. ಅಗತ್ಯಗಳು ನಮ್ಮದು ಪೂರೈಸುತ್ತವೆ. ಆ ಬಗ್ಗೆ ಧೈರ್ಯ ಇಟ್ಕೊಂಡು ನಾವು ನಮ್ಮ ಮುಂದಿನ ಆಕಾಂಕ್ಷೆಗಳ ಬಗ್ಗೆ, ಮುಂದಿನ ನಮ್ಮ ಗುರಿಯ ಕಡೆಗೆ ಸಾಗಬಹುದು. ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ತಾ ಇರಬೇಕಾಗಿಲ್ಲ. ಮಳೆ ಬಂದಂದು ತಿಟ್ಟೆನದೆ ಗುಣಿಯೆನದೆ ಎಲ್ಲ ಕಡೆ ನಮಗೆ ರಿಸೋರ್ಸಸ್ ಸಿಗುತ್ತೆ. ಅದನ್ನು ಬಳಸಿಕೊಂಡು ಮುಂದುವರಿಯುವ ಬುದ್ಧಿಶಕ್ತಿ, ವಿವೇಚನೆ ನಮ್ಮಲ್ಲಿದ್ದರೆ ಸಾಕು ಅಂತ. ಮೊದಲನೇದು ಗ್ರ್ಯಾಟಿಟ್ಯೂಡ್, ಇನ್ನೊಂದು ಧೈರ್ಯ.
ನಾವು ಮುಂದುವರಿಯೋಣ, ರಿಸೋರ್ಸಸ್ ತನ್ನಂತಾನೇ ನಮಗೆ ಸಿಗ್ತಾ ಹೋಗುತ್ತೆ, ನಾವು ಗುರಿ ಇಟ್ಕೊಂಡು ಸಾಗಿದ್ರೆ ಅನ್ನುವಂತಹ ಧೈರ್ಯ, ಅದು ಎರಡನ್ನೂ ಈ ಕಗ್ಗ ಕೊಡುತ್ತೆ ಅಂತ ನನಗನ್ಸುತ್ತೆ. ಆ ತೃಣ ಸಾಧು ನಮ್ಮ ಸುತ್ತಮುತ್ತ ನೋಡಿದ್ರೆ ನಮ್ಮ ತಂದೆ ತಾಯಿ ಇರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ನಮ್ಮ ಸ್ಪೌಸ್ ಅಥವಾ ನಮ್ಮ ಜೀವನದ ಸಂಗಾತಿ ಇರಬಹುದು, ನಮ್ಮ ಮಕ್ಕಳಿರ್ಬೋದು, ಅತ್ತೆ ಮಾವಂದಿರಿರ್ಬೋದು, ನಮ್ಮ ಬದುಕಿಗೆ, ನಮ್ಮ ಮುಂದುವರಿಕೆಗೆ ಅವರ ಕಾಂಟ್ರಿಬ್ಯೂಷನ್ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ. ನಮ್ಮ ಸ್ನೇಹಿತರಿರ್ಬೋದು, ಅದನ್ನು ಗುರುತಿಸಿ ಕೃತಜ್ಞರಾಗಿರೋದನ್ನು ಕಲಿಸುತ್ತೆ ಈ ತೃಣ ಸಾಧು. ಮತ್ತು ನಮಗೆ ಬೇಕಾದ್ದು ನಮಗೆ ದಕ್ಕತ್ತೆ, ನಾವು ಮುಂದುವರಿಯೋಣ ಅನ್ನೋ ಧೈರ್ಯವನ್ನು ಕೊಡುತ್ತೆ. ಇದು ಪ್ರತಿಯೊಬ್ಬರಿಗೆ ಸಿಕ್ಕಿದೆ, ಅದನ್ನು ನಾವು ಬಳಸ್ಕೊಳ್ಳೋದನ್ನು ಕಲಿಯೋಣ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.